ಹಿಂಗೆ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡಿಬಿಟ್ರು ಅಂತೆಲ್ಲ ಅಂದರೆ ನಮ್ಮ ಟೀಮ್ ಅವ್ರು ಇರೋರಿಗೆಲ್ಲರೂ ಅಯ್ಯೋ ಅವ್ನು ಇದ್ನಲ್ವ ಅವ್ನು ಹಿಂಗೆ ಈ ಥರ ಆಗುದು, ಅವ್ನು ಇದ್ನಲ್ಲ ಈ ಥರ ಆಗ್ಬಿಟ್ಟು, ಅವ್ನು ಇದ್ನಲ್ಲ ಈ ಥರ ಅದು. ಅಲ್ಲಿಂದ ನನ್ನ ಕೆಲಸ ಹೊರಟೋಗ್ಬಿಡ್ತು. ನಾನು ಹಿಂಗೆ ಆಗಿದ್ದೀನಿ, ಹಿಂಗಿಲ್ಲ ಅಂತ ಬಿಟ್ಟು ನನಗೊಂದು ಅಕ್ಕ ಗೊತ್ತಿರಿದ್ರು. ಅಕ್ಕನ ಕಾಲ್ ಮಾಡಿಬಿಟ್ಟು ಹೇಳಿದೆ. ಅಕ್ಕ ನಮ್ಮ ಮನೇಲಿ ಹೇಳಿದ್ರು, ನಮ್ಮಮ್ಮ ಹಿಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ ಎಷ್ಟು ಇದು ಮಾಡಿಬಿಟ್ರು ನನಗೆ ಅಂತೆಲ್ಲ ಅಂದರೆ ಅಷ್ಟು ಬೈಯಕ್ಕೆ ಸ್ಟಾರ್ಟ್ ಮಾಡಿದರು. ನೀನು 100 ಜನ ಸೂಳೆದಿರು ಮಾಡಿದ್ರು ಸಮತಿಗೂ ನಾನು ಬೇಜಾರಾಗ್ತಿರ್ಲಿಲ್ಲ. ನೀವು 100 ಜನ ಇಟ್ಕೊಂಡಿದ್ಯಾ ಅಂತ ಬಿಟ್ಟು ನಾನು ಊರವ್ರ ಮುಂದೆ ಹೇಳ್ತಾ ಇದ್ದೆ, ನಮ್ಮ ತಲೆ ತೆಗೆಸ್ಬಿಟ್ಟಿದ್ಯಾ ನೀನು. ಅಪ್ಪ ಏನಾದರೂ ಚೆನ್ನಾಗಿದೆಯಪ್ಪ 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 ಅದು ಬಿಟ್ಟು ಅವ್ರು ಬೇರೆ ಏನೂ ಮಾತಾಡಲ್ಲ. ನಾನು ಸತ್ರು ಆದ್ರೂ ನನ್ನ ಮಣ್ಣಾಕಕ್ಕೆ ಬರ್ತಿಲ್ಲಪ್ಪ ಅಂತಲೇ ಮಾತಾಡ್ತಾರೆ. ನನ್ನ ಕಣ್ಣು ಮುಂಚಕ್ಕೆ ನಾನು ನಿನ್ಗೆ ಒಂದು ಟೈಮ್ ನೋಡಬೇಕಪ್ಪ ಲೈಕ್ ನಾನು ಯಾವಾಗ ಸೀರೆ ಹಾಕೊಂಬಿಟ್ಟು ಹೋಗ್ತಾ ಇದ್ದೆ ತಾನೆ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲನೂ ಹುಡುಗರು ಅವಾಗ ನನ್ನ ಜೊತೆಲಿ ಮಾತಾಡ್ಸೋರು. ಲೈಕ್ ಗೊತ್ತಾ ಅಲ್ವಾ, ಕಾಮನ್ ಆಗಿ ಮಾತಾಡ್ಸೋರು. ಹೌದಾ ಅಂತಬಿಟ್ಟು ಅಲ್ಲಿ ಒಂದು ಹುಡುಗ ಒಂದು ಹುಡುಗಿ ಜೊತೆ ಮಾತಾಡೋಕ್ಕಂಥದ್ದು ಒಂದು ವೇವ್ ಇರುತ್ತೆ ಅಲ್ವಾ, ಒಂದು ಟಾಕಿಂಗ್ ಸೆನ್ಸ್ ಇರುತ್ತೆ ಅಲ್ವಾ, ಅದು ತುಂಬ ಡಿಫ್ರೆಂಟಾಗಿ ನಾನು ಕಾಣಿಸೋಕ್ಕಾಗಿತ್ತು. ಇವಾಗ ನಾನು ಒಂದು ಹುಡುಗನ ಡ್ರೆಸ್ ಮಾಡಿ ಹೋಗೋದೆ ಬಾರಲ್ಲ ಕೂತ್ಕೊಳ್ಳೋದು, ಅದು ಏನೋ ಒಂದು ಕಾಮನ್ ಥಿಂಗ್ಸ್ ಏನಾದರೂ ಇರ್ತೈತೆ ಆ ಥರ ಆಗಿರ್ತಿತ್ತು. ಯಾವಾಗ ನಾನು ಸೀರೆ ಉಟ್ಕೊಂಬಿಟ್ಟು ಏನೋ ಒಂದು ಚೇಂಜ್ ಅಲ್ಲಾಗಿ ಬೇರೆಯವ್ರು ಗೊತ್ತಿಲ್ಲಾರ್ದವ್ರ ಹತ್ರ ಹೋದೆ ತಾನೆ, ಲೈಕ್ ನನ್ನಲ್ಲಿ ಇನ್ನೂ ಜಾಸ್ತಿ ಒಂದು ಫೀಲಿಂಗ್ಸ್ ಬಂದುಬಿಡ್ತು. ಲೈಕ್ ಅವ್ರು ಮಾತಾಡೋದು, ಅವ್ರು ನಗೋದು, ನಾನು ನಗೋದು ನನಗೆ ಹೆಂಗೆ ಅನಿಸ್ಬಿಡ್ತು ಅಂತೆಲ್ಲ ಅಂದರೆ ಓಕೆ ನಾನು ಇದರಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಲ್ವಾ, ಸೊ ನಾನು ಫುಲ್ ಕಂಪ್ಲೀಟಾಗಿ ನಾನು ಚೇಂಜ್ ಆಗಬೇಕು ಅಂತ. ಆವಾಗ ನಾನು ಯೋಚನೆ ಮಾಡಿದೆ, ನಾನು ಏನೇ ಆಗಿದ್ರು ನಾನು ಹೆಣ್ಣಾಗಬೇಕು, ಮನೇಲಿ ಹೆಣ್ಣಾಗಬೇಕು ಅಂತ ಬಿಟ್ಟು ಯೋಚನೆ ಮಾಡಿದೆ. ಕೆಲವೊಂದು ನಾನು ಮೆಹಂದಿಲಿಂದ ಉಳಿತಾಯ ಮಾಡಿರೋಕ್ಕಂಥ ದುಡ್ಡನ್ನು ಇಟ್ಕೊಂಡ್ಬಿಟ್ಟು ನನಗೇನೇನು ಬೇಕಾಗಿರೋಕ್ಕಂಥಪ್ಪ ಇದಿದೆ ತಾನೆ ನಾನು ಅದೆಲ್ಲನೂ ಮುಗಿಸ್ಕೊಂಡೆ. ಲೈಕ್ ಬಿ ಎಡ್ದು ಮತ್ತೊಂದು ಡಾಕ್ಟರ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಂಡೆ. ಅಂದರೆ ಮನೇಲಿ ಗೊತ್ತಾಗಿತ್ತಾ? ಏನಿಲ್ಲ, ಬ್ಯಾಂಗ್ಳೂರ್ ಇದ್ದೀನಿ. ಲೈಕ್ ನಾನೇ ತಗೊತಾ ಇದ್ದೆ, ನಾನು ಒಬ್ಬಳೇ ಇದ್ದೆ ತಾನೆ, ನಾನು ತಗೊತಾ ಇದ್ದೆ, ಸ್ಟಾರ್ಟ್ ಮಾಡಿದೆ. ಇವಾಗ ಮನೇಲಿ ನಾನು ಹೇಳಬೇಕು, ಹೆಂಗೆ ಹೇಳಬೇಕು ಅಂತ ಬಿಟ್ಟು ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಓಕೆನಾ, ನನ್ನ ಮನೇಲಿ ನಾನು ಹೇಳಿದೆ ನಾನು ಹಿಂಗೆ ಆಗಿದ್ದೀನಿ, ಹಿಂಗಿಲ್ಲ ಅಂತ ಬಿಟ್ಟು ನನಗೊಂದು ಅಕ್ಕ ಗೊತ್ತಿರಿದ್ರು. ಅಕ್ಕನ ಕಾಲ್ ಮಾಡಿಬಿಟ್ಟು ಹೇಳಿದೆ. ಅಕ್ಕ ನಮ್ಮ ಮನೇಲಿ ಹೇಳಿದ್ರು, ನಮ್ಮಮ್ಮ ಹಿಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ ಎಷ್ಟು ಇದು ಮಾಡಿಬಿಟ್ರು ನನಗೆ ಅಂತೆಲ್ಲ ಅಂದರೆ ಅಷ್ಟು ಬೈಯಕ್ಕೆ ಸ್ಟಾರ್ಟ್ ಮಾಡಿದರು. ನೀನು ಹಂಗೆ ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ, ನೀನು ನಮ್ಮ ಪಾಲಿಗೆ ಸತ್ತೋಗಿದ್ಯಾ, ಅದಾಗಿದ್ಯಾ, ನಾನು ಬರಲೇಬೇಡ, ಹಂಗೆ ಮಾಡಬೇಡ, ಇದು ಮಾಡಬೇಡ ಅಂತ ಅದು ಥರ ಮಾತಾಡ್ಬಿಟ್ರು. ಅದೆಲ್ಲನೂ ಬಂತು. ನೀನು 100 ಜನ ಸೂಳೆದಿರು ಮಾಡಿದ್ರು ಸಮತಿಗೂ ನಾನು ಬೇಜಾರಾಗ್ತಿರ್ಲಿಲ್ಲ. ನೀವು 100 ಜನ ಇಟ್ಕೊಂಡಿದ್ಯಾ ಅಂತ ಬಿಟ್ಟು ನಾನು ಊರವ್ರ ಮುಂದೆ ಹೇಳ್ತಾ ಇದ್ದೆ, ನಮ್ಮ ತಲೆ ತೆಗೆಸ್ಬಿಟ್ಟಿದ್ಯಾ ನೀನು. ನಾನು ಅಕ್ಕ ತಂಗಿಯರ್ದಲ್ಲಿ ಹುಟ್ಟು ಬೆಳೆದಿದ್ದವಳು ಈ ಥರ ಅಂತಬಿಟ್ಟು ನಿನ್ನ ಮಗ ಈ ಥರ ಅಂತ ಹೇಳ್ದ ಅಂದರೆ ಅವ್ರ ಮುಂದೆ ನಾನು ತಲೆ ಎಗ್ಸಂಗೆ ಆಗಲಿಲ್ಲ. ಹಂಗೆ ಹಿಂಗೆ ಅಂತಬಿಟ್ಟು ಎಲ್ಲನೂ ಸ್ಟಾರ್ಟ್ ಮಾಡಿಬಿಟ್ರು. ಅವಾಗ ನಮ್ಮ ಅಮ್ಮನ ನಾನು ಹೇಳಿದೆ, ಇಲ್ಲಮ್ಮ ಈ ಥರ ಆ ಥರ ಅಂತಬಿಟ್ಟು ತುಂಬ ಸಮಜಾಯಿಸೋಕೆ ನಾನು ಟ್ರೈ ಮಾಡಿದೆ. ಅವ್ರು ಯಾವುದೇ ಕಾರಣಕ್ಕೂ ಇಲ್ಲ, ನೀನು ಸತ್ತೋಗಿದ್ಯಾ ನೀನು ನಮ್ಮ ಹತ್ರ ಇಲ್ಲ ಅಂತಬಿಟ್ಟು. ಅದಾದಮೇಲೆ ನಮ್ಮ ಅಣ್ಣ ಬಂದ ಮಾತಾಡ್ಸ್ಕೊಂಡು ಹೋಗೋಕೆ. ನಮ್ಮ ಅಣ್ಣ ನಮ್ಮ ಮಾವ ಬಂದ, ಹಿಂಗೆ ನೋಡ್ದ, ಆಯಿತು ನಿನ್ನ ಹಣೆ ಬಾರದಲ್ಲಿ ನೀನು ಇದ್ದಂಗಿತ್ತು, ಆಯ್ತಪ್ಪ ನಾವು ಬರ್ತೀವಿ ಅಂತಬಿಟ್ಟು ಹೋಗ್ಬಿಟ್ರು. ಅವ್ರು ಏನೂ ಮಾತಾಡ್ಸಿಲ್ಲ, ಏನೂ ಅಂದಿಲ್ಲ. ನಾನು ನನ್ನದೇ ಲೋಕದಲ್ಲಿ ನಾನು ತುಂಬ ಚೆನ್ನಾಗಿದ್ದೆ. ಓಕೆನಾ, ಅದಾದಮೇಲೆ ಲಾಕ್ಡೌನ್ ಬಿತ್ತು. ಅದೇ ಟೈಮಲ್ಲಿ ಲಾಕ್ಡೌನ್ ಬಿತ್ತು. ನಾನು ಯಾವಾಗ ನಂದೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಇಲ್ಲ, ನಂದು ಇವತ್ತು ಸರ್ಜರಿ, ನಾನು ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದೀನಿ, ನಾಳೆ ಲಾಕ್ಡೌನ್. ಬೇಸಲ್ಲಿ ಒಂದು 4-5 ಡೇಸಲ್ಲಿ ಲಾಕ್ಡೌನ್ ಆಗ್ಬಿಡ್ತು. ಓಕೆ, ನಂಗೆ ಹೆಂಗೆ ಇವಾಗ ಏನು ಮಾಡಲಿ, ಇವಾಗ ಲಾಕ್ಡೌನ್ ಅಲ್ವಾ, ಎಲ್ಲೂ ಹೋಗೋಕ್ಕೆಲ್ಲ, ಇರೋಕ್ಕಾಗ ದುಡ್ಡೆಲ್ಲನೂ ತಿಂದು ಎಲ್ಲನೂ ಮಾಡಿಬಿಟ್ಟು ಕೂತ್ಕೊಂಡೆ. ಇವಾಗ ನಾನು ಎಲ್ಲರಿಗೂ ಹೇಳಬೇಕಲ್ವ, ಇವಾಗ ಲಾಕ್ಡೌನ್ ಓಪನ್ ಆದಮೇಲೆ ನಾನು ಈ ಥರ ಚೇಂಜ್ ಆಗಿದ್ದೀನಿ ಅಂತ ಹೇಳಬೇಕಲ್ವ. ನಾನು ಎಲ್ರಿಗೂ ನಾನು ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮೆಹಂದಿ ಅವರೆಲ್ಲ ಕ್ಲೈಂಟ್ಸಿಗೆ ನಾನು ಕಾಲ್ ಮಾಡಿ ಸ್ಟಾರ್ಟ್ ಮಾಡಿದೆ. ಗ್ರೂಪಲ್ಲಿ ತುಂಬ ಚೆನ್ನಾಗಾಗ್ತಾರೆ. ಗ್ರೂಪಲ್ಲೆಲ್ಲನೂ ನಾನು ಸ್ಟಾರ್ಟ್ ಮಾಡಿದೆ. ಗ್ರೂಪಲ್ಲೆಲ್ಲನೂ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಕ್ಕ ನಾನು ಈ ಥರ ಚೇಂಜ್ ಆಗಿದ್ದೀನಿ, ನನ್ನ ಕೆಲಸ ಬೇಕು ಅಂತ. ಹೆಂಗೆ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡಿಬಿಟ್ರು ಅಂತೆಲ್ಲ ಅಂದರೆ ನಮ್ಮ ಟೀಮ್ ಅವ್ರು ಇರೋರಿಗೆಲ್ಲರೂ ಅಯ್ಯೋ ಅವ್ನು ಇದ್ನಲ್ವ ಅವ್ನು ಹಿಂಗೆ ಈ ಥರ ಆಗುದು, ಅವ್ನು ಇದ್ನಲ್ಲ ಈ ಥರ ಆಗ್ಬಿಟ್ಟು, ಅವ್ನು ಇದ್ನಲ್ಲ ಈ ಥರ ಅದು. ಅಲ್ಲಿಂದ ನನ್ನ ಕೆಲಸ ಹೊರಟೋಗ್ಬಿಡ್ತು. ಇಲ್ಲ, ನಾವು ದೊಡ್ಡ ಜನದ ಹತ್ರ ಹೋಗ್ತೀನಿ, ನಿಮ್ಮಂಥವ್ರಿಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಿಲ್ಲ. ನೋಡೋ ರೀತಿನೇ ಚೇಂಜ್ ಆಗ್ಬಿಡ್ತು. ನಾನು ಏನು ಮಾಡಲಿ, ಇವಾಗ ನಾನು ಕೆಲಸ ಮಾಡಲೇಬೇಕಲ್ವಾ. ನನಗೆ ಹೆಂಗೆ ಅನಿಸ್ಬಿಡ್ತು ಅಂತೆಲ್ಲ ಅಂದರೆ
ಒಂದೊತ್ತು ಊಟಕ್ಕೂ ಇಲ್ಲ, ಬಾಡಿಗೆಗೂ ಇಲ್ಲ, ಏನೂ ಇಲ್ಲ. ನೈಟ್ ಟೈಮಲ್ಲಿ ಸುಗ್ಗಿದವ್ರದ್ದು ಏನಾದರೂ ಊಟ ಲೈಕ್ ಉಳಿದಿರುತ್ತೆ ತಾನೇ, ನಿಂತ್ಕೊತಾ ಇದೆ, ಅಣ್ಣ ಊಟ ಕೊಡ್ರಿ ಅಣ್ಣ ಅಂತ. ಆ ಥರ ಪರಿಸ್ಥಿತಿಯಲ್ಲಿ ನಾನು ಬಂದೆ. ನಮ್ಮ ಅಮ್ಮಗೆ ಹೇಳಿದೆ, ಅಮ್ಮ ನನ್ನ ತಪ್ಪಾಯಿತು, ಲೈಕ್ ನನಗೆ ಬಾಡಿಗೆ ಕಟ್ಟೋಕ್ಕೂ ಏನಾದರೂ ಇಲ್ಲ, ನನಗೆ ಸಹಾಯ ಮಾಡು. ನಮ್ಮ ಅಣ್ಣನಿಗೆ ನಾನು ಕಾಲ್ ಮಾಡಿದೆ, ಯಾರ ಕಡೆಯಿಂದ ಯಾವುದೂ ನನ್ನ ರೆಸ್ಪಾನ್ಸ್ ಬಂದಿಲ್ಲ. ನೀನು ಮಾಡ್ಕೊಂಡಿದ್ದೆ, ನೀನೇನಾದರೂ ಮಾಡ್ಕೊಂಬಿಟ್ಟು ಸಾಯಿ, ನೀನು ನನಗೆ ಬೇಕಾಗಿಲ್ಲ. ಯಾರೂ ಬಂದಿಲ್ಲ ಇದುವರೆಗೂ. ನಮ್ಮಪ್ಪ ನನಗೆ ಒಂದು ಮಾತು, ಯಾಕಪ್ಪ ನೀನು ಈ ಥರ ಆಗಿದೆಯಾ, ಏನಕ್ಕೋಸ್ಕರ ಈ ಥರ ಆಗಿದೆ ಅಂತಬಿಟ್ಟು ನಮ್ಮಪ್ಪನ ನಾನು ಯಾವಾಗಾದರೂ ನಾನು ಕಾಲ್ ಮಾಡ್ದೆ ಅಂತೆಲ್ಲ ಅಂದರೆ ಜಸ್ಟು ನಮ್ಮಪ್ಪ ಏನಾದರೂ ಚೆನ್ನಾಗಿದೆಯಪ್ಪ 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 ಅದು ಬಿಟ್ಟು ಅವ್ರು ಬೇರೆ ಏನೂ ಮಾತಾಡಲ್ಲ. ಇದು ನೀವು ಗಂಡ್ಮಗ ಅಂತಾನೆ ತಿಳ್ಕೊಂಡಿದ್ದಾರೆ ಅವ್ರ ಭಾವನೆದಲ್ಲಿ ಅದೇ ಇರೋದು. ಓಕೆನಾ, ಚೆನ್ನಾಗಿದೆಯಪ್ಪ 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 ಚೆನ್ನಾಗಿದೆಯಪ್ಪ. ಅವ್ರು ತುಂಬ ಜಾಸ್ತಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕಪ್ಪ ನೀನು ಈ ಥರ ಆಗಿದ್ದೀಯಾ, ಏನಕ್ಕಪ್ಪ ಇಲ್ಲ ಅಂತಬಿಟ್ಟು ಇದುವರೆಗೂ ನಾನು ನಿನ್ನ ಕೇಳಿಲ್ಲ. ಅಪ್ಪ ನಾನು ನಿನ್ನ ನೋಡಬೇಕಪ್ಪ, ಅಪ್ಪ ನಾನು ನಿನ್ನ ನೋಡಬೇಕಪ್ಪ, ಅಪ್ಪ ನಾನು ನಿನ್ನ ನೋಡಬೇಕಪ್ಪ ಅಂತಬಿಟ್ಟು ಅದಷ್ಟೇ ಅವ್ರು ಮಾತಾಡ್ತಾರೆ, ಕಾಲ್ ಕಟ್ ಮಾಡ್ತಾರೆ. ಲೈಕ್ ಹೆಂಗೆ ಅಂತೆಲ್ಲ ಅಂದರೆ ನಾನು ಅವ್ರ ಮುಂದೆ ಹೋಗ್ಬಿಟ್ಟು ನಿಂತ್ಕೊಳ್ಳೋಕ್ಕೂ ನನಗಾಗಲ್ಲ. ಈಗ ಅಷ್ಟು ಧೈರ್ಯ ಇಲ್ಲ ನನ್ನ ಹತ್ರ ಧೈರ್ಯ ಇಲ್ಲ. ಯಾಕೆ ಅಂತೆಲ್ಲ ಅಂದರೆ ಅವ್ರಿಗೆ ಆಲ್ರೆಡಿ ಒನ್ ಟೈಮ್ ಹಾರ್ಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಓಕೆನಾ, ಇಷ್ಟು ವರ್ಷ ಆಯಿತು ನಾನು ಬಂದ್ಬಿಟ್ಟು 9 ವರ್ಷದಿಂದ ಅವ್ರು ಒನ್ ಟೈಮೂ ನನ್ನ ಮುಖ ನೋಡಿಲ್ಲ. ನಾನು ಚೇಂಜ್ ಆದಾಗಲಿಂದ ಒನ್ ಟೈಮೂ ಅವ್ರು ನಾನು ನೋಡಿಲ್ಲ. ಇವಾಗ ಏನಾದರೂ ನಾನು ಹೋದ ಅಂತೆಲ್ಲ ಅಂದರೆ ಬಟ್ ಅವ್ರಿಗೇನಾದರೂ ಆಯಿತು ಅಂತೆಲ್ಲ ಅಂದರೆ ನನ್ನ ಕಿಲಿಂದ ಅಂತ ಕೇಳಿದ್ದಾರೆ ಅವರು. ಓಕೆನಾ, ಕೇಳಿದ್ದಾರೆ. ಓಕೆನಾ, ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂತೆಲ್ಲ ಅಂದರೆ ನಮ್ಗೆ ಹೇಳ್ತಾರೆ, ನನ್ನ ಸತ್ರು ಆದ್ರೂ ನನ್ನ ಮಣ್ಣಾಕಕ್ಕೆ ಬರ್ತಿಲ್ಲಪ್ಪ ಅಂತಲೇ ಮಾತಾಡ್ತಾರೆ. ನನ್ನ ಕಣ್ಣು ಮುಂಚೆಗೆ ನಾನು ನಿನ್ಗೆ ಒನ್ ಟೈಮ್ ನೋಡಬೇಕಪ್ಪ ಅಪ್ಪ ನಾನು ಬರ್ತೀನಿ, ದೂರಲ್ಲಿಂದ ಬಂದ್ಬಿಟ್ಟು ನೋಡ್ಕೊಂಬಿಟ್ಟು ಹೋಗಪ್ಪ ಅಂತೆಲ್ಲ ಅಂದರೆ ಹೆಂಗೆ ನೋಡ್ಲಪ್ಪ, ನನ್ನ ಹತ್ರ ಧೈರ್ಯ ಇಲ್ಲ, ಆಗಲ್ಲಪ್ಪ, ನನ್ನ ಕೈಲಿಂದ ಆಗಲ್ಲಪ್ಪ, ನಾನು ಹೆಂಗೆ ನೋಡಲಿ ಅಂತಲೇ ಹೇಳ್ತಾರೆ. ನನಗೆ ಆಸೆ, ನಾನು ಏನಾದರೂ ಒಂದು ಮಾಡಿಬಿಟ್ಟು ಲೈಕ್ ನಮ್ಮೂರಿಗೆ ನಾನು ಹೋಗಬೇಕು, ಮಾಡಲೇಬೇಕು. ನಾನು ಇವತ್ತು ಸೋತಿದ್ದೀನಿ, ಇವತ್ತು ನಾನು ತುಂಬ ಸೋತೋಗ್ಬಿಟ್ಟಿದ್ದೀನಿ, ಎಲ್ಲರ ಕಡೆಯಿಂದ ನಾನು ಸೋತೋಗ್ಬಿಟ್ಟಿದ್ದೀನಿ. ಆದರೂ ಸೋತಿಲ್ಲ. ನನ್ನ ಹತ್ರ ನಾನು ತುಂಬ ಧೈರ್ಯ ಇದೆ, ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ ಅಂತ. 100 ಜನ 100 ಮಾತಾಡಲಿ ಗುರು, ನಾನು ಹೆಂಗಿದ್ದೀನಿ ಅಂತ ಬಟ್ ನನಗೆ ಮಾತ್ರ ಗೊತ್ತಿದೆ. ಇವತ್ತು ನನ್ನ ಪರಿಸ್ಥಿತಿಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಏನಿಲ್ಲ ಅಂತ ಬಟ್ ನಾನು ಚೆನ್ನಾಗಿ ಗೊತ್ತು. ನಾನು ಯಾರ ತಲೆ ಹೊಡೆದ್ಬಿಟ್ಟು ನಾನು ಬದುಕ್ತಾ ಇಲ್ಲ, ಯಾರ ಹತ್ರನೂ ಹೋಗ್ಬಿಟ್ಟು ನಾನು ಕೊಡಿ ಅಂತಬಿಟ್ಟು ಕೇಳ್ಬಿಟ್ಟು ನಾನು ಬದುಕ್ತಾ ಇಲ್ಲ. ನನ್ನ ಸ್ವಂತಲಿಂದ ನಾನು ಬದುಕ್ತಾ ಇದ್ದೀನಿ. ಓಕೆನಾ, ನನಗೆ ಎಷ್ಟು ತುಂಬ ಚೆನ್ನಾಗಿ ಗೊತ್ತಾಗಿತ್ತು ಅಂತೆಲ್ಲ ಅಂದರೆ ಅವಾಗ ನಾವು ಚೆನ್ನಾಗಿದ್ರೆ ಎಲ್ಲ. ಓಕೆನಾ, ತುಂಬ ಸುಮಾರು ಕಡೆ ನಾನು ನೋಡಿದ್ದೀನಿ, ಅಯ್ಯೋ ನಮಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ, ಇವರು ಅದು ಇದು ಮಣ್ಣು ಮಸಿ ಅಂತಬಿಟ್ಟು ಎಲ್ಲೋ ದೊಡ್ಡ ಸ್ಟೋರಿಗಳಾಗ್ತಾರೆ, ಹೌದಲ್ವಾ. ನನಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂತೆಲ್ಲ ಅಂದರೆ ದುಡ್ಡಿತ್ತು ಅಂತೆಲ್ಲ ಅಂದರೆ ತಾಯಿ ತಂದೆ ಬಂಧು ಬೆಳಗ ಫ್ರೆಂಡ್ಸು ಗಿಂಡ್ಸು ಎಲ್ಲನೂ, ನೀನು ಹೆಂಗಾದ್ರೂ ಇರು ಗುರು, ನೀನೇನಾದರೂ ಮಾಡು, ನಿನ್ನ ಹತ್ರ ದುಡ್ಡಿತ್ತಾ ನಿನ್ನ ಬೆಲೆ, ನಿನ್ನ ಹತ್ರ ದುಡ್ಡಿಲ್ಪ ನಿನ್ನ ಬೆಲೆ ಇಲ್ಲ. ನೀನು ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡ್ತಾಯಿದ್ಯಾ, ನಿನ್ನ ಹತ್ರ ದುಡ್ಡಿದೆ, ನೀನು ಚೆನ್ನಾಗಿದೆಯಾ ಅಂದರೆ ಅಷ್ಟೇ ನಿನ್ನ ಹತ್ರ ಎಲ್ಲರೂ ಬರ್ತಾರೆ. ಇಲ್ಲ ಅಂತೆಲ್ಲ ಅಂದರೆ ಯಾರೂ ನಿನ್ನ ಹತ್ರ ಬರಲ್ಲ. ಬೆಳಿಬೇಕು ಅಂದವ್ರದ್ದು ಏನಾದರೂ ನಾವು ಹೋಗ್ತಾಯಿದ್ವು ಅಂತೆಲ್ಲ ಅಂದರೆ ತುಳಿಯೋರು ಜಾಸ್ತಿ. ಆವಾಗಲಿಂದ ನಾನು ಸ್ಟ್ರಗಲ್ ಹೆಂಗೆ ಮಾಡ್ತಾಯಿದ್ದೀನಿ ಅಂತೆಲ್ಲ ಅಂದರೆ ಇದುವರೆಗೂ ನಾನು ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಯಾವ ಕಡೆಯಲ್ಲಾದರೂ ಒಂದು ಕಡೆಯಲ್ಲಾದರೂ ನಾನು ಎದ್ಬಿಟ್ಟು ಕೂತ್ಕೊತೀನಿ ಅಂತ. ದೆನ್ ಇನ್ನೊಂದಲ್ಲಿ ಏನು ಅಂತೆಲ್ಲ ಅಂದರೆ ಬೇರೆಯವ್ರದ್ದೆಲ್ಲನೂ ನನ್ನ ಪ್ರಾಬ್ಲಮ್ಸು. ಕೆಲವೊಂದು ಕಿಡಿಕೇಳಿಗಳು ಇರ್ತಾವೆ ತಾನೆ ಬಾಯ್ಸ್ಗಳೆಲ್ಲ, ಅದು ಅವ್ರದ್ದೆಲ್ಲನೂ ಪ್ರಾಬ್ಲಮ್ಮು. ಹೆಂಗಾಗ್ಬಿಡುತ್ತೆ ಅಂತೆಲ್ಲ ಅಂದರೆ ಕೆಲವೊಂದು ಟೈಮಲ್ಲಿ ನಾನು ತುಂಬ ಟೈಮಲ್ಲಿ ದೇವರೇ ನಾನು ಏನಕ್ಕೋಸ್ಕರ ಬದುಕಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ, ನನ್ನ ಬದುಕಿನ ಉದ್ದೇಶ ಏನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲವಲ್ಲಪ್ಪ ಅಂತ. ಯಾಕೆ ಈ ರೀತಿ ಮಾಡಿದೆ ಅಂತ ನೋ, ವಾಟ್ ಎವರ್ ಐ ಆಮ್ ಐ ಪ್ರೌಡ್. ನನ್ನ ತುಂಬ ಇಷ್ಟ ವಾಟ್ ಎವರ್ ಐ ಆಮ್. ನೋಡಿ, ನಾನು ಹೆಂಗಿದ್ರು ಸಮೇತ ನಾವು ನಮ್ಮನ್ನು ಯಾವಾಗ ಪ್ರೀತಿ ಮಾಡ್ತೀವಿ ತಾನೆ, ಆವಾಗಲೇ ನಮ್ಮನ್ನು ಬೇರೆಯವ್ರಿಗೆ ಪ್ರೀತಿ ಮಾಡೋಕ್ಕೆ ಸಾಧ್ಯ. ನಾವು ನಮ್ಮನ್ನು ನಾವೇ ಪ್ರೀತಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇರೆಯವ್ರು ಹೆಂಗೆ ಪ್ರೀತಿ ಮಾಡ್ತಾರೆ?
ಓಕೆನಾ, ನಾನು ಹೆಂಗಿದ್ದೀನಿ ಅಂತಾನೆ ನಾನು ಖುಷಿಯಾಗೇ ಇದ್ದೀನಿ. ಬಟ್ ಬೇರೆಯವ್ರೇನು ಇದು ಕಚಪಿಚಿ ಅಂತಾರಲ್ವ, ಅದರಿಂದ ನನಗೆ ತುಂಬ ಅಂದರೆ ತುಂಬ ಇರಿಟೇಷನ್ ಆಗ್ತಾಯಿದೆ. ತುಂಬ ಎಷ್ಟೊಂದು ಇರಿಟೇಷನ್ ಆಗುತ್ತೆ ಅಂತಿಲ್ಲ ಅಂದರೆ ಅಷ್ಟೊಂದು ಇರಿಟೇಷನ್ ಆಗುತ್ತೆ. ನಮ್ಮಮ್ಮ ಏನಂತಾರೆ ಅಂತಿಲ್ಲ ಅಂದರೆ, ನೀನೇನಾದರೂ ನಮ್ಮೂರಿಗೆ ಬಂದ ಅಂದರೆ 4 ಜನ ಏನಂತಾರೆ, 4 ಜನ ಏನಂತಾರೆ, 4 ಜನ ಏನಂತಾರೆ. ಓಕೆನಾ, ನೀನು ಒಂದೇ ಒಂದು ಮಾತೇಳು, ಓಕೆಮ್ಮ ಇಷ್ಟೋ ತನಕ ಒಂದು ಗಂಡ ಇದ್ದ, ಇವಾಗ ಹೆಣ್ಣು, ಅದು ನನ್ನ ಮಗು, ನಾನೇ ಎತ್ತಿರೋದು, ನನಗೆ ಹೆಂಗಾದ್ರೂ ನಾನು ಬೇಕು ಅಷ್ಟೇ ಮುಗ್ದೋಯ್ತು, ಮ್ಯಾಟ್ರೇ ಮುಗ್ದೋಯ್ತು. ಅವ್ರೇನು ಅನ್ನೋಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ, ಯಾಕೆ ಏನಂತಾರೆ, ನಾನೇನಾದರೂ ಅವ್ರ ಮನೆಗೆ ಹೋಗ್ತಾ ಇದ್ದೀನ, ಅವ್ರೇನಾದರೂ ನನಗೆ ಕೊಡ್ತಾ ಇದ್ದಾರಾ, ಇಲ್ಲ ಸಮಾಜಕ್ಕೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ನಮ್ಮನ್ನು ಸಮಾಜ ಯಾಕೆ ದೂರ ಇಟ್ಟಿದ್ದಾರೆ ಅಂತೆಲ್ಲ ಅಂದರೆ, ಫಸ್ಟು ನಮ್ಮನ್ನು ನಮ್ಮ ಮನೆಯವರು ದೂರ ಇಟ್ಟಿದ್ದಾರೆ, ಅದಕ್ಕೆ ನಮ್ಮನ್ನು ಸಮಾಜ ದೂರ ಇಟ್ಟಿದ್ದಾರೆ. ನಾವು ನಮ್ಮ ಮನೆ ಒಳಗಡೆ ಇತ್ತು ಅಂತೆಲ್ಲ ಅಂದರೆ ನಮ್ಮ ಸಮಾಜ ಅಪ್ಕೊಳುತ್ತೆ. ಹೌದಲ್ಲ, ನಮ್ಮ ಮನೆಯವ್ರಿಗೇನೆ ನಾವು ಬೇಕಾಗಿಲ್ಲ ಅಂತೆಲ್ಲ ಅಂದರೆ ಸಮಾಜಕ್ಕೆ ಏನು ಬೇಕಾಗ್ತೀವಿ? ನಿಜ ಅಲ್ವಾ ನಾನು ಹೇಳ್ತಾ ಇರೋದು? ನನಗೆ ಇನ್ನೊಂದು ಟೈಮಲ್ಲಿ ಹೆಂಗೆ ಅನಿಸ್ಬಿಡುತ್ತೆ ಅಂತ ಹೇಳ್ದೆ ಅಂದರೆ, ಇದೇನಾ ನಮ್ಮ ಅಮ್ಮನೇ ನನಗೆ ಎತ್ತಿರೋದು, 9 ತಿಂಗಳಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು 18 ವರ್ಷದ ನಾನು ಸಾಕಿ ಬೆಳೆಸಿ, ಇವತ್ತು ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಬಿಟ್ಟು ಹೇಳ್ತಾರಲ್ವ. ಇದೆಲ್ಲ ಇನ್ನು ಇಷ್ಟೊಂದು ವರ್ಷಗಳೆಲ್ಲನೂ ನನ್ನ ಜೊತೆಲಿರೋದೆಲ್ಲ ಇನ್ನು ನಾಟಕನ ಅನ್ನೋ ಥರ ನನಗೆ ಫೀಲ್ ಆಗಿಬಿಡುತ್ತೆ. ನಾನು ಇದೇ ಹೇಳ್ತಾ ಇಲ್ಲ, ನಾನು ಅವ್ರಿಗೆ ಲೈಕ್ ತೊಂದರೆ ಕೊಟ್ಟಿದ್ದೀನಿ ಅಂತಬಿಟ್ಟು ಹೇಳ್ತಾ ಇಲ್ಲ. ನಾನು ಒಪ್ಕೊತೀನಿ, ನಾನು ಅವ್ರಿಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ, ತುಂಬ ಅಂದರೆ ತುಂಬ ನೋವು ಮಾಡಿದ್ದೀನಿ ಅಂತ. ಸೊ ನೋಡಿ, ಒಂದು ಕಳ್ಳನಿಗೂ ಇಷ್ಟು ವರ್ಷ ಅನ್ನೋದು ಒಂದು ಶಿಕ್ಷೆ ಇರುತ್ತೆ, ಹೌದಲ್ವಾ? ಎಲ್ರಿಗೂ ಸೆಕೆಂಡ್ ಚಾನ್ಸ್ ಅನ್ನೋದು ಇದ್ದೇ ಇರುತ್ತೆ. ತಪ್ಪು ಎಲ್ಲರೂ ಮಾಡ್ತಾರೆ ಗುರು, ನಾನೇನು ದೇವರಲ್ಲ ಗುರು, ನಾನು ತಪ್ಪೇ ಮಾಡಲಾರ್ದ ಥರ ನಾನು ಬಂದಿದ್ದೀನಿ ಅಂತ ಬಿಟ್ಟಲ್ಲ. ನಾನು ತಪ್ಪು ಮಾಡಿದ್ದೀನಿ, ನೀವು ತಪ್ಪು ಮಾಡಿದ್ದೀರಾ. ನಿಮ್ಮ ತಪ್ಪು ಸ್ವಲ್ಪ ಚಿಕ್ಕದಾಗಿರ್ಬೋದು, ನನ್ನ ಸ್ವಲ್ಪ ತಪ್ಪು ದೊಡ್ಡದಾಗಿರ್ಬೋದು. ಓಕೆನಾ? ನಮ್ಮ ಮನೇಲಿ ಹೇಳ್ತಾರೆ ನೀನು ಮಾಡೋದಿದ್ದು ತಪ್ಪು ಅಂತ. ನಾನು ಹೇಳ್ತೀನಿ ನಾನು ಮಾಡಿರೋದು ತಪ್ಪೇ ಅಲ್ಲ. ನನ್ನ ಬಾಡಿಯಲ್ಲಿ ನಾನು ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇದೆ ಅಂತೆಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ನನ್ನ ಫೀಲಿಂಗ್ಸೇ ಅದೇ ಥರ ಬಂದಿದೆ. ನನಗೆ ಹೆಂಗೆ ಅಂತೆಲ್ಲ ಅಂದರೆ, ಕೆಲವೊಬ್ಬರು ಡ್ರಗ್ಸ್ ಎಲ್ಲ ತೊಗೊಂಡಿರ್ತಾರೆ, ಡ್ರಗ್ಸ್ ಇಲ್ಲ ಅಂತೆಲ್ಲಂದರೆ ಬದುಕಲ್ಲ ಅದೆಲ್ಲ ಥರ ಆಗುತ್ತಿರ್ತಾನೆ. ನಾನು ಆ ಥರ ನಾನು ಫುಲ್ ಮೆಂಟಲಿ ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೀನಿ. ನಾನು ಹೆಣ್ಣು, ನಾನು ಹಿಂಗೆ ಇರಬೇಕು,